ಗಂಡನ ಮನೆಗೆ ಬರಬೇಕಾದ್ರೆ ಆ ತಾಯಿಯನ್ನ ತವರು ಮನೆಯರು ಹುಡುಗಿಯನ್ನಾಗಿ ತಂದೆ ತಾಯಿ ಆಗಿರ್ತಕ್ಕಂಥ ಬುದ್ಧಿ ಮಾತನ್ನು ಹೇಳಿ ಕಳಿಸ್ತಾ ಇದ್ದಾರೆ. ತಂದೆ ತಾಯಿ ತಮ್ಮ ಮಕ್ಕಳನ್ನು ತವರು ಮನೆಗೆ ಗಂಡನ ಮನೆಗೆ ಕಳಿಸಬೇಕಾದ್ರೆ ತಂಗಿ ಅತ್ತೆ ಮಾವನನ್ನು ಎತ್ತ ತಂದೆ ತಾಯಿಯಿಂದ ಜೋಪಾನ ಮಾಡು, ನಾದಿನಿಯರನ್ನು ಒಡಹುಟ್ಟಿದರಂತೆ ಕಾಣು, ಕೊಟ್ಟ ಮನೆಗೆ ನೀನು ಹೂವನ್ನು ತರಬೇಕು, ಹುಲ್ಲನ್ನು ತರಬೇಡ ಅಂತ ಹೇಳಿ ಕಳಿಸ್ತಾ ಇದ್ರು. ಬಹುಶಃ ಈಗ ಅದು ಏನಾಗಿ ಬದಲಾವಣೆ ಆಗೈತಿ. ಈಗ ಏನಂತ ಹೇಳಿ ಕಳಿಸ್ತಾರೆ ನೋಡು ತಂಗಿ ಹುಷಾರು, ಹೇಗಾದ್ರೂ ಮಾಡಿ ಗಂಡನ ಕೈ ಹಾಕಿದ್ರು ಅಮ್ಮನಿಗೆಲ್ಲ ಬಾಗಿಲ ಇಡು, ನಾನು ಒಂದು ಮನೆಯಾಗಿರ್ಬೇಕು. ಆ ತಾಯಿ ಮುಸಳಿ ಗ್ರಾಮವನ್ನು ಬಿಟ್ಟು ರೇವಮ್ಮ ಪ್ರಿಯಕ್ಕೆ ಹಾಕಿಕೊಂಡು ಮುಸಳಿ ಗ್ರಾಮದಿಂದ ಬರಬೇಕಾದ್ರೆ ಮುಸಳಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಕಳನ್ನ ಗಂಡನ ಮನೆ ಕಳಿಸ್ಬೇಕಾದ್ರೆ ಪ್ರತಿಯೊಬ್ಬರ ಗಂಡನಿಗೆ ಕಣ್ಣೀರು. ಇಲ್ಲಿ ಗಂಡನ ಮನೆಗೆ ಬಂದಿರತಕ್ಕಂಥ ಆ ತಾಯಿ ರೇವಮ್ಮ ಅತ್ತೆಯಾಗಿರ್ತಕ್ಕಂಥ ನಾಗಮ್ಮನ ಮೈದೂರನಾಗಿರ್ತಕ್ಕಂಥ ಮಲ್ಲಪ್ಪ ಹೆಂಗೆ ನೋಡ್ಕೊಂಡು ಅಂತಂದ್ರೆ ನೀವುಗಳು ಸಹಿತ ಅತ್ತೆ ಮಾವಿನರಂತೆ ಕಾಣಬಾಡ್ರಿ, ಹೆತ್ತ ತಂದೆ ಅಂತ ಕಾಣು. ಅತ್ತೆಯಾಗಿರ್ತಕ್ಕಂಥ ತಮ್ಮ ಸೊಸೆಯ ಮಗಳಂತೆ ನೋಡ್ಬೇಕು. ಆ ತಾಯಿ ಬೆಳಗಾವಿ ಜನಿದ್ದು ಹಾಸಿಗೆ ಬರಬೇಕಾದ್ರೆ ಗಂಡನ ಪಾದ ನಮಸ್ಕಾರವನ್ನು ಮಾಡಿ ಮನೆ ಕೆಲಸವನ್ನು ಮಾಡ್ತಾ ಇದ್ದು ಅವರ ಜೀವನ ಸುಖಮಯವಾಗಿರ್ತಕ್ಕಂಥ ಜೀವನ ನಡೆದ. ಒಂದು ಮಗಳು ಹುಟ್ಟುತ್ತಾರೆ. ಒಂದು ಮಗಳು ಹುಟ್ಟಿದ ನಂತರ ಸಿದ್ಧಲಿಂಗೇಶ್ವರನ ವಿಚಾರಣ ಬೇರೆಯಾಗಿದ್ದು ತಾನು ಮನಸಾಪೂರ್ವಕವಾಗಿ ಮನೆ ಮಾಡಿಕೊಂಡಿಲ್ಲ. ಗುರುಗಳ ಮಾತನ್ನು ಮೀರವಾದಂತ ತಿಳ್ಕೊಂಡು ತಾಯಿ ಮಾತನ್ನು ಮೀರವಾದಂತ ತಿಳ್ಕೊಂಡು ಮದುವೆ ಆಗಿದ್ದ. ಮದುವೆಯಾಗಿ ಮಗನ ನಡೆದ ಮೇಲೆ ಕೂಡ ಹೆಂಡತಿ ಮೇಲೆ ಮೋಹ ಇಡಲಿಲ್ಲ. ಯಾವ ಸಿದ್ಧಲಿಂಗ ಮಹಾರಾಜರಿಗೆ ಶ್ರೀಶೈಲ ಕ್ಷೇತ್ರವನ್ನು ನೋಡಬೇಕಂತ ಮನಸ್ಸಾಗೈತಿ. ಆ ವಿಚಾರವನ್ನು ತಾಯಿ ಮುಂದೆ ಹೇಳಿದಾಗ ತಾಯಿ ಅಂತಾರ, ಈತ ಹೋದ ವಾಪಸ್ ಬರ್ತಾನೆ ಇಲ್ಲ, ಹೇಳಕ್ ಬರಂಗಿಲ್ಲ, ಈತಿಗೆ ಮನೆ ಮಾರು ಎಲ್ಲವನ್ನ ಬಿಟ್ಟು ಹೋಗ್ತಾನೆ. ನೀವು ಹೋಗ್ಬೇಕಾದ್ರೆ ನೀವೊಬ್ಬರನ್ನೇ ಕಳಿಸೋದಿಲ್ಲ. ತಾಯಿ ನಾಗಮ್ಮ ಅಂತಾಳ, ನೀವು ಹೋಗ್ಬೇಕಾದ್ರೆ ಒಬ್ಬತ್ತನ್ನ ಕಳಿಸಂಗಿಲ್ಲಪ್ಪ, ನಿನ್ನ ಹೆಂಡತಿ ಮತ್ತು ಮಗಳನ್ನ ಕರ್ಕೊಂಡು ಹೋಗ್ಬೇಕು. ಸಿದ್ಧಲಿಂಗೇಶ್ ಅಂತ ನಾನು ಒಬ್ಬನೇ ಹೊಂಟಿಲ್ವಾ, 106 ಮಂದಿ ಭಕ್ತರ ಜೊತೆಗೆ ನಾನು ಹೊಂಟೀನಿ. ಶ್ರೀಶೈಲ ಕ್ಷೇತ್ರ ಕೊಟ್ಟಿನಿಂದಾಗ ಹೆಂಡತಿ ಮಗಳನ್ನು ಕರೆದುಕೊಂಡು ಹೋಗೋದಿಲ್ಲ, ನಾನು ಒಬ್ಬನೇ ಹೋಗ್ತೀನಂದಾಗ ತಾಯಿ ನಾಗಮ್ಮ ಬಂತನಾಳ ಸಂಗಲಿಂಗ ಶಿವಯೋಗಿಗಳ ಹತ್ರ ಬಂದು, ಯಪ್ಪ ಇವನು ಒಬ್ಬನೇ ಹೋದ್ರೆ ವಾಪಸ್ ಬರಂಗಿಲ್ಲ, ಇದ್ರ ಜೊತೆಗೆ ಹೆಂಡತಿ ಮತ್ತು ಮಗಳನ್ನು ಕಳಿಸ್ಕೊಡ್ಬೇಕಂದಾಗ ಗುರುಗಳಂತಾರೆ ಶಂಕರಲಿಂಗರು, ಸಿದ್ಧಲಿಂಗ ನೀನು ನಿನ್ನ ಹೆಂಡತಿ ಮತ್ತು ಮಗಳನ್ನು ಕರೆದುಕೊಂಡು ಹೋಗು, ಶ್ರೀಶೈಲ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಹೆಂಡತಿ ಮಗಳನ್ನು ಕರೆದುಕೊಂಡು ಹೋಗು ಅಂತೇಳಿ ಗುರುಗಳ ಅಪ್ಪಣೆ ಆದಾಗ ಹೆಂಡತಿ ಮಗಳನ್ನು ಕರೆದುಕೊಂಡು ಶ್ರೀಶೈಲ ಕ್ಷೇತ್ರಕ್ಕೆ ಹೊಂಟಿದ್ದಾನೆ. ಹೋಗಬೇಕಾದ್ರೆ ಬೇಸಿಗೆ ಬಿಸಿಲು, ಆ ಮಗಳು ಮೌನಮ್ಮನಿಗೆ ಆರಾಮಿಲ್ಲಂಗೆ ಹಾಕಿ ಜ್ವರ ಬರ್ತಾವ, ವಿಪರೀತವಾಗಿರ್ತಕ್ಕಂಥ ಜ್ವರ ಬಂದು ಕೊನೆಗೆ ಆ ಕೂಸು ಶಿವನ ಪಾದವನ್ನು ಸೇರಿ ಬಿಡ್ತಾರೆ. ಶ್ರೀಶೈಲ ಕ್ಷೇತ್ರಕ್ಕೆ ಹೋಗುವ ದಾರಿಯ ಮಧ್ಯದಲ್ಲಿ ಮಗಳು ತೀರಿದಂತೇಳಿ ಅದರ ಕಣ್ಣಲ್ಲಿ ನೀರು ಬರಲಿಲ್ಲ. ಆ ಶಿವನೊಬ್ಬ ಸೂತ್ರಧಾರಿ, ನಾವೆಲ್ಲ ಪಾತ್ರಧಾರಿಗಳು, ಅವನು ಆಡಿಸಿದ್ರೆ ನಾವು ಆಡಬೇಕು. ಸತ್ತ ಮಗಳನ್ನ ಶಿವ ಸಂಸ್ಕಾರವನ್ನು ಮಾಡಿ ಹೆಂಡತಿಯೊಂದಿಗೆ ಆ ಎಲ್ಲರ ಭಕ್ತರ ಜೊತೆಗೆ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗುವಾಗ ದಾರಿಯ ಮಧ್ಯದಲ್ಲಿ ಮತ್ತೆ ಹೆಂಡತಿಗೆ ಆರಾಮಿಲ್ಲಂಗಾಕೆ. ಸಿದ್ಧಲಿಂಗೇಶ್ ಅಂತಾನ, ಮಗಳು ತೀರಿಯೋದು ಈಕೆನೂ ಕೂಡ ನನ್ನ ಬಿಟ್ಟು ಹೋಗ್ತಾಳ, ಹೀಗಾಗಿ ಆಕೆಯನ್ನ ತವರು ಮನೆ ಹೊಸಳಿ ಗ್ರಾಮಕ್ಕೆ ವಾಪಸ್ ಕಳಿಸ್ತಾ ಇದ್ದಾನೆ. ಆ ಭಕ್ತರ ಜೊತೆಗೆ ತಾನು ಶ್ರೀಶೈಲಕ್ಕೆ ಹೊಂಟಾನ. ವಾಪಸ್ ತವರು ಮನೆಗೆ ಬಂದಿರ್ತಕ್ಕಂಥ ಯಾವ ರೇವಮ್ಮ ಇದ್ದೊಂದು ಮಗಳು ಕೂಡ ಸತ್ತು ಹೋಯಿತು. ಗಂಡನು ಸಹಿತ ನನ್ನಿಂದ ದೂರ ಆದ. ಆಕಿ ಕೊರಗಿ ಮುಂದೊಂದು ದಿವಸ ಶಿವನ ಪಾದವನ್ನು ಸೇರ್ತಾ ಇದ್ದಾಳೆ. ಮುಂದೆ ಇದೆ ಶ್ರೀಶೈಲ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ ಎಲ್ಲ ಭಕ್ತರನ್ನು ಕರೆದುಕೊಂಡು. ಆ ಮಲ್ಲಯ್ಯನ ನಾಮಸ್ಮರಣೆ ಮಾಡುತ್ತಾ ಮಲ್ಲಯ್ಯ ಅನ್ಕೊಂತಾನ. ಶ್ರೀಶೈಲ ಕ್ಷೇತ್ರಕ್ಕೆ ಬರ್ತಾನ. ತಾವು ತಂದಿರ್ತಕ್ಕಂಥ ಬುದ್ಧಿಯನ್ನು ಪ್ರಸಾದವನ್ನು ಊಟ ಮಾಡಿ ಮತ್ತೆ ಬೆಳಗಾವಿ ಜನರು ಸ್ನಾನ ಪೂಜಾದಿಗಳನ್ನು ಮುಗಿಸಿಕೊಂಡು ಶ್ರೀಶೈಲ ಕ್ಷೇತ್ರಕ್ಕೆ ಬರ್ತಾರೆ. ಆ ಶ್ರೀಶೈಲ ಕ್ಷೇತ್ರದಲ್ಲಿ ಭೀಮನ ಕೊಳ್ಳ ಅಂತ ಶ್ರೀಶೈಲಕ್ಕೆ ಹೋಗಿರಲಿಲ್ಲ. ಆ ಭೀಮನ ಕೊಳ್ಳದಲ್ಲಿ ಇಳಿದು ಸ್ನಾನ ಮಾಡಿದ್ರೆ ನಮ್ಮ ಜೀವನ ಪಾವನ ಆಗ್ತೈತೆ. ಆ ಭೀಮನ ಕೊಳ್ಳದಲ್ಲಿ ಇಳಿದು ಎಲ್ಲರೂ ಸ್ನಾನ ಮಾಡ್ತಾರೆ. ಎಲ್ಲರನ್ನೂ ಕರೆದುಕೊಂಡು ಆ ಮಲ್ಲಿಕಾರ್ಜುನನಿಗೆ ಮುಟ್ಟು ದರ್ಶನ ಮಾಡ್ತಾರೆ. ಮುಟ್ಟು ದರ್ಶನ ಅಂತಂದ್ರೆ ಎಲ್ಲ ದೇವರಿಗೆ ನಾವು ದೂರದಲ್ಲಿ ನಿಂತ್ಕೊಂಡು ಕೈ ಮುಗಿತೀವಿ. ಆದರೆ ಆ ಮಲ್ಲಯ್ಯನಿಗೆ ಹೋಗಿ ಹಣೆ ಹಚ್ಚಿ ನಾವು ಬಂದಿಯಪ್ಪ ಮಲ್ಲಯ್ಯ ಅಂತ ಹೇಳಿದ್ರೆ ಆ ಮಲ್ಲಯ್ಯನ ದರ್ಶನ ಮಾಡಿಕೊಂಡು ಬ್ರಹ್ಮರಾಂಬರ ದರ್ಶನ ಮಾಡಿಕೊಂಡು ಎಲ್ಲರೂ ಊಟ ಮಾಡೋಣ, ಬುತ್ತಿ ಎಲ್ಲ ಖಾಲಿಯಾಗಿರ್ತೇವೆ. ಎಲ್ಲರೂ ಅಂತಾರೆ ಸಿದ್ಧಲಿಂಗ ಮಹಾರಾಜರು ಪ್ರಸಾದ ಮಾಡೋಣ ಅಂತಾರೆ. ಎಲ್ಲರ ಬುತ್ತಿನೂ ಖಾಲಿಯಾಗೈತಿ. ಅದ್ರಾಗ ಒಬ್ಬ ಭಕ್ತ ಅಂತಾನೆ, ಅಪ್ಪ ಪ್ರಸಾದ ಮಾಡೋದು ಬುತ್ತಿ ಎಲ್ಲ ಖಾಲಿಯಾಗಿ. ಸಿದ್ಧಲಿಂಗ ಮಹಾರಾಜರು ಅಂತಾರೆ, ಅದಕ್ಕೆ ನೀವು ಚಿಂತೆ ಮಾಡ್ತೀರಿ. ಆ ತಾಯಿ ಬ್ರಹ್ಮರಾಂಬೆ
ಜಗನ್ಮಾತೆ ಕಾಳಿಕಾದೇವಿ ಎಲ್ಲರಿಗೆ ಪ್ರಸಾದವನ್ನು ಮಾಡಿಸ್ತಾರೆ. ನೀವೇನು ಚಿಂತೆ ಮಾಡಬಾರ್ದು. ಎಲ್ಲರ ಮುಖ ತೊಳೆದುಕೊಂಡು ವಿಭೂತಿ ಧಾರಣ ಮಾಡಿಕೊಂಡು ಆ ದೇವಿಯ ಸ್ತೋತ್ರವನ್ನು ಮಾಡ್ಕೊಂಡು ಕೂಡ್ರಿ. ಆ ದೇವಿನ ಬಂದ ನಮ್ಮ ಊಟಕ್ಕೆ ನೀಡ್ತಾಳೆ ಅಂತೇಳಿ ಸಿದ್ಧಲಿಂಗೇಶ್ ಹೇಳ್ತಾನೆ. ಎಲ್ಲರೂ ಪಂಕ್ತಿಗೆ ಕುಂತಾರೆ. ಉಳಿದಿರುವ ಸಂದರ್ಭದಲ್ಲಿ ಹಸಿರು ಸೀರೆಯನ್ನು ತೊಟ್ಟು ಹಸಿರು ಮಣಿಯನ್ನು ತೊಟ್ಟುಕೊಂಡು ಹಣಿಯಲ್ಲಿ ವಿಭೂತಿ ಕುಂಕುಮವನ್ನು ಧಾರಣ ಮಾಡಿಕೊಂಡು ಎಡಿಗೆಯಲ್ಲಿ ಪ್ರಸಾದವನ್ನು ಹೊತ್ತುಕೊಂಡು ಆ ಊಟಕ್ಕೆ ಕುಳಿತಿರ್ತಕ್ಕಂಥ ಜನರ ಮಧ್ಯದಲ್ಲಿ ಆ ಬುದ್ಧಿಯನ್ನು ನಿಲ್ಲಿಸ್ತಾಳ. 106 ಜನ ಪಂಕ್ತಿಗೆ ಕುಂತಾರ. ತಂದಿರೋ ಒಂದು ಸಣ್ಣ ಎಡಿಗೆ ತುಂಬ ಪ್ರಸಾದ. ಎಲ್ಲರ ಮಧ್ಯದಲ್ಲಿ ಕಳವಳ. ಯಾರು ಪ್ರಸಾದ ತಂದಿರಂತ ವಿಚಾರ ಮಾಡಬೇಡ್ರಿ. ಯಾಕಂದ್ರೆ ಎಲ್ಲರೂ ಹಸಿದಿದ್ದಾರೆ, ಎಲ್ಲರೂ ಊಟ ಮಾಡಬೇಕಂತ ಕಾತುರಾಗಿ ಕುಳಿತಿದ್ದಾರೆ. ಎಲ್ಲರಿಗೂ ಎಡೆಯಲ್ಲಿ ಪ್ರಸಾದವನ್ನು ಬಡಿಸ್ತಾಳ, ಎಲ್ಲರಿಗೂ ಊಟವನ್ನು ನೀಡಿದ್ದಾಳ. ಇತರಿಗೆ ಚಂದನ ಆ ತಾಯಿಯ ಸ್ತೋತ್ರವನ್ನು ಮಾಡಿಕೊಂಡು ಎಲ್ಲರೂ ಪ್ರಸಾದ ಮಾಡ್ರಿ. ಎಲ್ಲರೂ ದೇವಿಯ ಸ್ತೋತ್ರವನ್ನು ಮಾಡಿ ಅನ್ನಪೂರ್ಣೇಶ್ವರ ಸ್ತೋತ್ರವನ್ನು ಮಾಡಿಕೊಂಡು ಪ್ರಸಾದ ಮಾಡಂತೇಳಿ ಎಲ್ಲರಿಗೆ ಘೋಷಣೆ ಮಾಡಿ ಶ್ರೀಮಂಗಲಂ ಜಯ ನಮಃ. ಎಲ್ಲರೂ ಊಟ ಮಾಡಿದ ನಂತರ ಆ ಎಡಿಗೆಯನ್ನು ತೆಗೆದುಕೊಂಡು ಶಾಂಭವಿ ದೇವಿ ಹೊಂಟಿದ್ದಾಳೆ. ಕಾಳಿಕಾದೇವಿ ಸಿದ್ಧಲಿಂಗ ಮಹಾರಾಜರಂತಾರ, ಇಲ್ಲಿವರೆಗೆ ನಮಗೆ ಊಟಕ್ಕೆ ನೀಡಿರ್ತಕ್ಕಂಥ ತಾಯಿ ಯಾರಂತ ಒಬ್ಬರು ವಿಚಾರ ಮಾಡಲಿಲ್ಲ, ಒಬ್ಬರು ಮಾತನಾಡಿಸಲಿಲ್ಲ. ಹಸಿದು ಬಂದಿರ್ತಕ್ಕಂಥ ನಮ್ಮಲ್ಲಿಗೆ ಪ್ರಸಾದವನ್ನು ಕೊಟ್ಟಿರ್ತಕ್ಕಂಥ ತಾಯಿ ಯಾರು ಕೇಳಂತ ಅಂದಾಗ ಕೇಳಬೇಕನ್ನೋದ್ರೊಳಗಾಗಿ ಆ ತಾಯಿ ಅದೃಷ್ಟರಾಗಿ ಹೋಗಿಬಿಡ್ತಾಳೆ. ಅಮ್ಮ, ನನ್ನ ಸಂಗಡ ಬಂದಿರ್ತಕ್ಕಂಥ ಭಕ್ತರೆಲ್ಲ ಸಿದ್ಧಿದ್ದಾರೆ ತಾಯಿ, ಇವರೆಲ್ಲರಿಗೆ ನೀವು ಪ್ರಸಾದ ಕೊಡಬೇಕಂತೇಳಿ ಯಾವ ಸಿದ್ಧಲಿಂಗ ಮಹಾರಾಜರು ದೇವಿನ ಸ್ತೋತ್ರ ಮಾಡಿದಾಗ ದೇವಿನ ಬಂದ ಹುಡುಗ ನೀಡುತ್ತಾಳೆ. ಇದೆಲ್ಲವನ್ನು ಕಂಡಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಭಕ್ತರೆಲ್ಲರೂ ಗಾಬರಿ ಆಗ್ತಾರೆ. ಆ ಶ್ರೀಶೈಲ ಕ್ಷೇತ್ರದಲ್ಲಿ ಜ್ಯೋತಿರ್ಲಿಂಗಗಳಿದಾವೆ, ಅಲ್ಲಿ ದರ್ಶನ ಮಾಡಬೇಕಂತ ತಿಳ್ಕೊಂಡು ಆ ದಟ್ಟವಾದ ಅರಣ್ಯದಲ್ಲಿ ಪ್ರವೇಶ ಮಾಡ್ತಾನೆ. ಆ ಅರಣ್ಯದಲ್ಲಿ ಹುಲಿ, ಗರಡೆ, ಚಿರತೆ, ಆನೆಗಳು, ಕಾಡು ಪ್ರಾಣಿಗಳು, ಗಡಸರ್ಪಗಳಿದಾವ. ಆಗ ಒಬ್ಬಲ್ಲಿ ಸಾಧು ಮಹಾರಾಜ ಭೇಟಿಯಾಗಿ, ಎಲ್ಲಿಗೆ ಹೊಂಟೀರಿ ನೀವು? ಕಮರಿ ಮಠಕ್ಕೆ, ಅಲ್ಲಿ ದರ್ಶನಕ್ಕೆ ಹೊಂಟೀವಿ. ಇಲ್ಲ, ಅಲ್ಲಿ ಹೋಗ್ಬಾಡ್ರಿ, ಅಲ್ಲಿ ಯಾರು ಹೋಗಲಾರದ ಭಯಾನಕ ಸ್ಥಳ ಅದು. ಅಲ್ಲಿ ಹೋದವರೆಲ್ಲ ವಾಪಸ್ ಬಂದಿಲ್ಲ, ಎಲ್ಲರೂ ಕಾಡು ಪ್ರಾಣಿಗಳ ಬಾಯಿಗೆ ತುತ್ತ ಆಗ್ಯಾರ. ಸಿದ್ಧಲಿಂಗೇಶ್ ಅಂತಾರ, ಯಾವ ಕಾಡು ಪ್ರಾಣಿ ನಮಗೇನು ಮಾಡೋದಿಲ್ಲ, ನಾನು ಹೋಗ್ತೀರಂತೇಳಿ ಮುಂದೆ ಹೊಂಟಾನ. ಕೆಲವು ಜನ ಹಂಚ್ಕೊಂಡಿದ್ದ ಹೋಗ್ಬಿಟ್ರು, ಕೆಲವು ಜನ ಧೈರ್ಯ ಮಾಡಿ ಆತನಿಂದ ಹೋಗ್ತಾರ. ಹೋಗಬೇಕಾದ ದಾರಿ ಮಧ್ಯದಲ್ಲಿ ಆ ದಟ್ಟವಾದ ಅರಣ್ಯದಲ್ಲಿ ಒಂದು ಹುಲಿ ಬರ್ತಾ ಇದೆ, ಹುಡುಗ ಆಗ್ತಾ ಇದೆ. ಆ ಹುಲಿ ಬಂದದ್ದನ್ನು ನೋಡಿ ಆ ಸಿದ್ಧಲಿಂಗ ಮಹಾರಾಜರ ಹಿಂದಿರ್ತಕ್ಕಂಥ ಭಕ್ತರು ಹೆದರಿ ಬಿಡ್ತಾರ. ಎಲ್ಲರಿಗೆ ಹೇಳ್ತಾನೆ, ಏನು ಹೆದರಬಾರ್ದು ನೀವು. ಎದುರಿಗೆ ಬಂದಿರ್ತಕ್ಕಂಥ ಹುಲಿಗೆ ತಾನು ಕೂಡ ಒಂದು ಹುಲಿ ರೂಪವನ್ನು ತಾಳಿ ತಾನು ಹುಡುಗ ಹಾಕ್ತಾನೆ, ಗರ್ಜನೆಯನ್ನು ಮಾಡ್ತಾನ. ಈತನ ಗರ್ಜನೆಗೆ ತಾನು ಹುಲಿಯಾಗಿ ಗರ್ಜನೆ ಮಾಡಿದಾಗ ಎದುರು ಬಂದಿರ್ತಕ್ಕಂಥ ಹುಲಿ ಸಹಿತ ಎದುರು. ಹೀಗೆ ಕಬರಿ ಮಠದಲ್ಲಿರ್ತಕ್ಕಂಥ ಲಿಂಗಗಳ ದರ್ಶನವನ್ನು ಮಾಡಿಕೊಂಡು ತನ್ನ ಸ್ವಂತ ಗ್ರಾಮವಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಕಟ್ಟಡ ಮೇಲೆ ಗ್ರಾಮಕ್ಕೆ ಬರುತ್ತಾರೆ. ಬಹಳ ದಿವಸಕ್ಕೆ ಸಿದ್ಧಲಿಂಗ ಮಹಾರಾಜರು ಬಂದಾರ, ವಾಪಸ್ ಅಂತ ತಿಳ್ಕೊಂಡು ಎಲ್ಲರೂ ಅದನ್ನು ದರ್ಶನ ಮಾಡ್ಕೊಂತಾರ. ಯಪ್ಪ, ಬಹಳ ದಿವಸಕ್ಕೆ ನಮ್ಮ ಊರಿಗೆ ಬಂದಿ, ನೀನು ನಿನ್ನ ಸಂಕಲ್ಪ ಏನೈತೆ ಅಂದಾಗಲಿ ಹೇಳ್ತಾನ. ನಿನ್ನಕ್ಕೆ ನಾನು ಸಣ್ಣ ಹುಡುಗಿದ್ದಾಗ ಇಲ್ಲಿ ತೇರನ್ನು ಎಳೆದಿದ್ದೆ, ನಾನು ಬೆಂಡಿನ ತೇರನ್ನು ಮಾಡಿ ಎಳೆದಿದ್ದೆ. ಅಂದು ನಾನು ಇಲ್ಲಿ 63 ಮಂದಿ ಶರಣರ ಮಂಟಪ ಆಗಬೇಕು, 63 ವಿರೋಧ ಪತ್ರಿಕೆಗಳನ್ನು ನಡೆಸಬೇಕಂತ ನನ್ನ ಸಂಕಲ್ಪ ಇತ್ತು. ಮುಂದೆ ರಥೋತ್ಸವ ನಡೀಬೇಕು ಸಂಕಲ್ಪವನ್ನು ಹೊತ್ತುಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ಆ 63 ಮಂದಿ ಮಂಟಪಗಳು ರಚನೆ ಮಾಡಬೇಕಾದ್ರೆ ನೀವೆಲ್ಲರೂ ಧನದಿಂದ ಸೇವೆಯನ್ನು ಸಮರ್ಪಣೆ ಮಾಡಬೇಕು ಅಂದಾಗ ಕಾರ್ಯಕ್ರಮ ಪೂರ್ಣಗೊಳ್ತೈತೆ ಅಂತ ಹೇಳಿದಾಗ ಎಲ್ಲರೂ ತಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನು ದಾನದ ರೂಪದಲ್ಲಿ ಕೊಡುತ್ತಾರೆ. ಎಲ್ಲರೂ ಒಂದಲ್ಲಿ ಸೇವೆ ಮಾಡ್ತಾರೆ. ಸ್ವಲ್ಪ ದಿನಗಳಲ್ಲಿ 63 ಮಂಟಪಗಳು ರೆಡಿ ಆಗ್ತಾವೆ. 63 ಮಂದಿ ಪುರಾತನರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ನಡೆದಾಗ ಅದು ಬೇಸಿಗೆ ಕಾಲ, ಆದ್ರೆ ಬಾವಿಯಲ್ಲಿರ್ತಕ್ಕಂಥ ನೀರುಗಳೆಲ್ಲ ಬತ್ತಿ ಹೋಗ್ಯಾವ. ಆ ಕಟ್ಟಡ ಮೇಲೆ ಗ್ರಾಮದ ಸಂಪರ್ಕಕ್ಕೆ ಚಿಂತೆ ಆಗೈತಿ. ಇಷ್ಟು ದೊಡ್ಡ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿವಿ, ಬಾವಿಯಲ್ಲಿರ್ತಕ್ಕಂಥ ನೀರುಗಳು ಬತ್ತಾವ, ಏನು ಮಾಡೋದು ಅಂತೇಳಿ ಚಿಂತೆ ಮಾಡುವ ಕಾಲಕ್ಕೆ ಎಲ್ಲ ಭಕ್ತರು ಕೂಡಿಕೊಂಡು ವಿಚಾರ ಮಾಡಕತ್ತಾರ. ಸಿದ್ಧಲಿಂಗ ಮಹಾರಾಜರು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಾರ. ಹಳ್ಳಿಗಳಿಂದ ಬಹಳಷ್ಟು ಜನ ಬರ್ತಾರ. ಆದ್ರೆ ಬಂದಿರ್ತಕ್ಕಂಥ ಜನರಿಗೆ ನೀರಿನ ವ್ಯವಸ್ಥೆ ಇಲ್ಲ. ಕೆಲವು ಹಳ್ಳ ಭಾಗಗಳು ಬತ್ತಾವ, ನೀರು ಇಲ್ಲ. ಏನು ಮಾಡೋದು ಅಂತ ವಿಚಾರ ಮಾಡುವ ಕಾಲಕ್ಕೆ ಸಿದ್ಧಲಿಂಗ ಮಹಾರಾಜರಿಗೆ ಗೊತ್ತಾಗೈತಿ. ಆ ಭಕ್ತರಿರ್ತಕ್ಕಂಥ ಸ್ಥಳಕ್ಕೆ ಬಂದ ನೀವೇನು ಚಿಂತೆ ಮಾಡಬಾರ್ದು. ಸಿದ್ಧಲಿಂಗ ಮಹಾರಾಜರಂತಾರೆ, ಇಲ್ಲಿ ಸಾಕಷ್ಟು ನೀರಾದ, ನೀವೇನು ಚಿಂತೆ ಮಾಡಬಾರ್ರಿ.
ಒಂದು ಗುದ್ದಲಿ ಧರಿಸಿ ಎಲ್ಲ ಭಕ್ತರನ್ನು ಕರೆದುಕೊಂಡು ಎತ್ತರವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಆ ಪ್ರಭುದೇವರ ಮಠದ ಸಮೀಪಿರ್ತಕ್ಕಂಥ ಎತ್ತರವಾದ ಪ್ರದೇಶದಲ್ಲಿ ಇಲ್ಲಿ ನೀರನ್ನು ಒಂದಾಗಿ ಕೆಲದ ನಂತರ ಆಳವಾಗಿ ಬಾವಿಯನ್ನು ತೆಗೆದು ನೀರು ಬತ್ತಿ ಹೋಗ್ಯಾವ. ಈ ಎತ್ತರವಾಗಿರ್ತಕ್ಕಂಥ ಪ್ರದೇಶದಲ್ಲಿ ನೀರು ಎಲ್ಲಿಂದ ಬರ್ತಂತ ಎಲ್ಲರೂ ವಿಚಾರ ಮಾಡಕತ್ತಾರೆ. ಆಗ ಯಾವ ಸಿದ್ಧಲಿಂಗ ಮಹಾರಾಜರು ಗುದ್ದಲಿಯನ್ನು ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಒಂದು ಕಲ್ಲನ್ನು ಎಬ್ಬುತ್ತಾರ. ಕಲ್ಲನ್ನು ಎಬ್ಬಿ, ಹೇ ಜಗನ್ಮಾತೆ, ಹೇ ಗಂಗಾದೇವಿಯೇ, ಈ ಧರ್ಮದ ಕಾರ್ಯಕ್ಕೆ ನೀರಿಲ್ಲದ ತೊಂದರೆ ಆಗೈತಿ, ನೀನು ಬರಬೇಕು ತಾಯಿ. ಬರಬೇಕಂದ ತಕ್ಷಣ ಯಾವಾಗ ಗುದ್ದಲಿ ಹಾಕಿ ಆ ಕಲ್ಲನ್ನು ಎಬ್ಬಿದ, ಆ ಸ್ಥಳದಿಂದ ಧಾರಾಕಾರವಾಗಿ ನೀರು ಬರ್ತಾ ಇದೆ, ಧಾರಾಕಾರವಾಗಿ ನೀರು ಹೋಗ್ತಾ ಇದೆ. ಇಂದಿಗೂ ಸಹಿತ ಕಗ್ಗಲಬೆಲೆ ಗ್ರಾಮದಲ್ಲಿ ಆ ಹೊಂಡ ನೋಡಲಿಕ್ಕೆ ನಮಗೆ ಸಿಗ್ತಾರೆ. ಪ್ರಮಾಣದಲ್ಲಿ ದಾಸೋಹವನ್ನು ಮಾಡಿ ಮುಂದುವರೆದ ದಿವಸದಲ್ಲಿ ನೀವು ರಥೋತ್ಸವವನ್ನು ಎಳಿಬೇಕಂತ ಎಲ್ಲರಿಗೆ ಆಶೀರ್ವಾದವನ್ನು ಮಾಡಿ ಉಪವಾಸ ತನ್ನ ಗುರುಗಳಾಗಿರ್ತಕ್ಕಂಥ ಬಂಧನಾಳ ಶಂಕರಲಿಂಗ ಶಿವಯೋಗಿಗಳ ಮಠಕ್ಕೆ ಬರ್ತಾ ಇದ್ದಾನೆ. ಡೊಳ್ಳು ಭಜನೆ ಕಳಸ ಕಣ್ಣಡಿಯೊಂದಿಗೆ ಸಿದ್ಧಲಿಂಗ ಮಹಾರಾಜರು ಮಠಕ್ಕೆ ಬರ್ತಾರೆ ಅಂತೇಳಿ ಎಲ್ಲರೂ ಆತನ ಸ್ವಾಗತ ಮಾಡಿಕೊಳ್ಳಕ್ಕೆ ಹೋಗ್ತಾರೆ. ಸಿದ್ಧಲಿಂಗ ಮಹಾರಾಜರು ಅಂತಾರ, ನನಗೆ ಹಾಕಿದ ಮೆರವಣಿಗೆ ಇಲ್ಲ, ಶಂಕರಲಿಂಗ ಶಿವಯೋಗಿಗಳು ಅಪ್ಪಣೆ ಮಾಡ್ಯಾರ, ನಿಮ್ಮನ್ನು ಭರ್ಜರಿ ಮೆರವಣಿಗೆಯಿಂದ ಮಠಕ್ಕೆ ಕರ್ಕೊಂಬ ಅಂತ ಹೇಳ್ಯಾರ. ಆ ಮೆರವಣಿಗೆ ಜೊತೆಗೆ ಸಿದ್ಧಲಿಂಗ ಮಹಾರಾಜರು ತಮ್ಮ ಗುರುಗಳಾಗಿರ್ತಕ್ಕಂಥ ಶಂಕರಲಿಂಗ ಹತ್ರ ಬರ್ತಾರ. ಬಂದವರೇ ಸಾಷ್ಟಾಂಗವನ್ನು ಹಾಕ್ತಾರೆ. जुमलापुर ग्रामीण समस्त भक्त जनानां क्षेम धैर्य वीर्य विजय अभय आयु आरोग्य ऐश्वर्य अभिवृद्ध्यर्थं धर्म अर्थ काम्य मोक्ष चतुर्विध फल पुरुषार्थ सिद्ध्यर्थं नव जनित तापत्रय कर्मांगभूत सकल स्व ग्रामीण समस्त सकल परिवार देवता आवाहन पूजा अहम करिष्ये इति शिवसंकल्पः
ಶಂಕರಿ ದಯಾಮಾಲೆ ಮಹೇಶ್ವರೇ ನೀಲಾಜನಂ ಬೆಳಗುವೆ लक्ष्मी देवता जय मंगलम जय महाभावे